ಬೆಳಗ್ಗೆ ಬೇಗ ಏಳೋದು ಅಂದ್ರೆ ಅಬ್ಬಾ ಇಷ್ಟೊಂದು ಜನಕ್ಕೆ ಕಷ್ಟ ಅಲ್ವಾ. ಆದ್ರೆ ನಮ್ಮ ಬೆಳಗಿನ ದಿನಚರಿಯನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ನಮ್ಮ ಪೂರ್ತಿ ಜೀವನವನ್ನೇ ಬದಲಾಯಿಸಬಹುದು ಅಂದ್ರೆ ನಂಬ್ತೀರಾ? ಹೌದು, ಹಾಲ್ ಎಲ್ರೋಡ್ ಅವರ ದಿ ಮಿರಾಕಲ್ ಮಾರ್ನಿಂಗ್ ಪುಸ್ತಕ ಹೇಳೋದೇ ಇದನ್ನ. ಇದು ಬರೀ ಬೇಗ ಏಳೋದ್ರ ಬಗ್ಗೆ ಅಲ್ಲ, ಬದಲಾಗಿ ಪ್ರತಿಯೊಂದು ದಿನವನ್ನೂ ಒಂದು ಗುರಿಯೊಂದಿಗೆ ಶುರು ಮಾಡೋದ್ರ ಬಗ್ಗೆ. ಒಂದು ಕ್ಷಣ ಯೋಚನೆ ಮಾಡಿ. ಇಂದು ಬೆಳಗ್ಗೆ ಅಲಾರಂ ಆಫ್ ಮಾಡಿ ಹಾಸಿಗೆಯಿಂದ ಏಳುವಾಗ ನಿಮ್ಮ ಮನಸ್ಸಲ್ಲಿಂದ ಮೊದಲ ಯೋಚನೆ ಏನಿತ್ತು? ನಿಜವಾಗಿಯೂ ಯಾವುದು ನಿಮ್ಮನ್ನು ಹಾಸಿಗೆಯಿಂದ ಎಬ್ಬಿಸಿದ್ದು? ಸಾಮಾನ್ಯವಾಗಿ ನಮ್ಮೆಲ್ಲರ ದಿನ ಶುರು ಆಗೋದೇ ಹೀಗೆ. ಗಡಿಯಾರದ ಅಲಾರಂಗೆ ಎದ್ದು ಯಾವುದೋ ಒಂದು ಜವಾಬ್ದಾರಿಗೋಸ್ಕರ ಓಡಲು ಶುರು ಮಾಡ್ತೀವಿ. ಇದು ನಮ್ಮ ಆಯ್ಕೆಗಿಂತ ಹೆಚ್ಚಾಗಿ ಒಂದು ಅನಿವಾರ್ಯತೆ ಆಳ್ಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರೋ ನಿಜವಾದ ಶಕ್ತಿ, ನಮ್ಮ ಪೊಟೆನ್ಷಿಯಲ್ ಪೂರ್ತಿಯಾಗಿ ಬಳಕೆಯಾಗೋದೇ ಇಲ್ಲ. ಈ ಪುಸ್ತಕದಲ್ಲಿ ಒಂದು ಶಾಕಿಂಗ್ ಸತ್ಯವನ್ನೇ ಹೇಳಿದ್ದಾರೆ. ಜಗತ್ತಿನ 95% ಜನ, ಅಂದ್ರೆ 100ಕ್ಕೆ 95 ಜನ ತಮ್ಮ ಕನಸುಗಳನ್ನ ಬದಿಗಿಟ್ಟು ಒಂದು ಸಾಧಾರಣ ಜೀವನಕ್ಕೆ ಹೊಂದ್ಕೊಂಡ್ಬಿಡ್ತಾರೆ. ಅವರು ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ತಲುಪೋಕೆ ಪ್ರಯತ್ನ ಕೂಡ ಮಾಡೋದಿಲ್ಲ. ಯಾಕೆ ಹೀಗೆ? ಹಾಗಾದ್ರೆ ನಾವು ಈ 95% ಜನರ ಗುಂಪಲ್ಲಿ ಸೇರದೇ ಇರೋಕೆ ಏನ್ ಮಾಡ್ಬೇಕು? ಪ್ರಾಬ್ಲಮ್ ಇರೋದೇ ನಮ್ಮ ಬೆಳಗಿನ ಅಭ್ಯಾಸಗಳಲ್ಲಿ. ನಮ್ಮ ದಿನದ ಆರಂಭ ಹೇಗಿರುತ್ತೋ ಅದೇ ನಮ್ಮ ಇಡೀ ಜೀವನದ ದಿಕ್ಕನ್ನ ನಿರ್ಧರಿಸುತ್ತೆ ಅಂದ್ರೆ ತಪ್ಪಾಗಲ್ಲ. ಈ ಮಾತು ಎಷ್ಟು ಸತ್ಯ ಅಲ್ವಾ? ನಮ್ಮಲ್ಲಿ ಎಷ್ಟೊಂದು ಶಕ್ತಿ ಇರುತ್ತೆ, ಆದ್ರೆ ಅದನ್ನ ನಾವೇ ಗುರುತಿಸೋದಿಲ್ಲ. ಈ ಪುಸ್ತಕ ಇದೇ ದೊಡ್ಡ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಕೊಡೋ ಟ್ರೈ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದು, ಆಮೇಲೆ ಗಡಿಬಿಡಿಯಲ್ಲಿ ರೆಡಿಯಾಗಿ ಆಫೀಸಿಗೆ ಓಡೋದು, ಹೀಗೆ ಯಾವುದೇ ಒಂದು ಉದ್ದೇಶ ಇಲ್ಲದೆ ದಿನ ಶುರು ಮಾಡಿದೆ ಇಡೀ ದಿನ ಗೊಂದಲ, ಒತ್ತಡದಲ್ಲೇ ಹೋಗ್ಬಿಡುತ್ತೆ. ಇದು ಕೇವಲ ಒಂದು ದಿನದ ಕಥೆಯಲ್ಲ. ಇದೇ ಒಂದು ಸೈಕಲ್ ರೀತಿ ಮುಂದುವರೆದ್ರೆ ನಮ್ಮ ಜೀವನ ಕೂಡ ಸಾಧಾರಣವಾಗಿಯೇ ಉಳಿದುಬಿಡುತ್ತೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಹೇಗ್ ಸಿಕ್ತು? ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಪರಿಹಾರ ಹುಟ್ಟಿದ್ದು ಯಶಸ್ಸಿನ ಉತ್ತುಂಗದಲ್ಲಲ್ಲ, ಬದಲಾಗಿ ಎಲ್ಲವನ್ನೂ ಕಳೆದುಕೊಂಡು ಹತಾಶೆಯಲ್ಲಿದ್ದಾಗ. ಪುಸ್ತಕದ ಲೇಖಕರು ತಮ್ಮ ಜೀವನದ ಅತ್ಯಂತ ಕೆಟ್ಟ ಹಂತದಲ್ಲಿದ್ರು. ಬಿಸ್ನೆಸ್ ಫೇಲ್, ತಲೆ ಮೇಲೆ $4 ಲಕ್ಷ ಹೆಚ್ಚು ಸಾಲ, ತೀವ್ರವಾದ ಡಿಪ್ರೆಷನ್ ಮತ್ತು ಆರೋಗ್ಯ ಕೂಡ ಸಂಪೂರ್ಣವಾಗಿ ಹಾಳಾಗಿತ್ತು. ಯೋಚನೆ ಮಾಡಿ, ಇಂಥ ಸ್ಥಿತಿಯಲ್ಲಿದ್ದಾಗ ಒಂದು ಹೊಸ ದಾರಿ ತೆರೆದುಕೊಳ್ತು. ಈ ಮಾತಿದೆಯಲ್ಲ, ಇದು ಲೇಖಕರ ಪರಿಸ್ಥಿತಿಯನ್ನ ಅದ್ಭುತವಾಗಿ ಹೇಳುತ್ತೆ. ಅವರ ಹತಾಶೆಯೇ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಯಿತು. ಕೆಲವೊಮ್ಮೆ ನಾವು ಎಲ್ಲವನ್ನೂ ಕಳೆದುಕೊಂಡಾಗ ಮಾತ್ರ ಹೊಸದನ್ನ ಕಟ್ಟೋಕೆ ಧೈರ್ಯ ಬರುತ್ತೆ. ಈಗ ಬರೋಣ ಅಸಲಿ ವಿಷಯಕ್ಕೆ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಒಂದು ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆಗ ಪರಿಹಾರವಿದೆ. ಪುಸ್ತಕದಲ್ಲಿ ಇದನ್ನ ಲೈಫ್ ಸೇವರ್ಸ್ ಅಂತ ಕರೀತಾರೆ. ಹೆಸರೇ ಹೇಳೋ ಹಾಗೆ ಇದು ನಮ್ಮ ಜೀವನವನ್ನೇ ಉಳಿಸುವ ಸೂತ್ರಗಳು. ಅದೇ ಹತಾಶೆಯ ನಡುವೆ ಹಾಲ್ ಎಲ್ರಾಡ್ ರವರು ದಿ ಮಿರಾಕಲ್ ಮಾರ್ನಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಕಂಡಿಡಿರೋ. ಇದು ಬೆಳಗ್ಗೆ 8 ಗಂಟೆ ಒಳಗೆ ನಮ್ಮ ದಿನವನ್ನ ಹಾಗೂ ಅದರ ಮೂಲಕ ನಮ್ಮ ಇಡೀ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಸರಳ ಆದರೆ ಎಫೆಕ್ಟಿವ್ ವಿಧಾನ. ಹಾಗಾದ್ರೆ ಈ ಲೈಫ್ SAVERS ಅಂದ್ರೆ ಏನು? ಕನ್ಫ್ಯೂಸ್ ಆಗ್ಬೇಡಿ. ಇದು 6 ಸರಳ ಅಭ್ಯಾಸಗಳ ಒಂದು ಚಿಕ್ಕ ಹೆಸರು. ಇದರಲ್ಲಿರೋ ಪ್ರತಿಯೊಂದು ಅಕ್ಷರವೂ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನ ಬಲಪಡಿಸೋ ಒಂದೊಂದು ಅಭ್ಯಾಸವನ್ನ ಹೇಳುತ್ತೆ. ಈ 6 ಅಭ್ಯಾಸಗಳೇ ಮಿರಾಕಲ್ ಮಾರ್ನಿಂಗ್ನ ಹೃದಯ. S ಅಂದ್ರೆ ಸೈಲೆನ್ಸ್, ಅಂದ್ರೆ ಧ್ಯಾನ ಅಥವಾ ಮೌನದ ಮೂಲಕ ಮನಸ್ಸನ್ನ ಶಾಂತಗೊಳಿಸೋದು. A ಅಂದ್ರೆ ಅಫರ್ಮೇಷನ್ಸ್, ನಾನು ಯಶಸ್ವಿಯಾಗಬಲ್ಲೆ ಅನ್ನೋ ಹಾಗೆ ಪಾಸಿಟಿವ್ ಮಾತುಗಳನ್ನು ನಮಗೆ ನಾವೇ ಹೇಳ್ಕೊಳ್ಳೋದು. V ಅಂದ್ರೆ ವಿಜುವಲೈಸೇಷನ್, ನಮ್ಮ ಗುರಿಗಳನ್ನು ಸಾಧಿಸಿದ ಹಾಗೆ ಕಲ್ಪನೆ ಮಾಡ್ಕೊಳ್ಳೋದು. E ಅಂದ್ರೆ ಎಕ್ಸಸೈಸ್, ದೇಹಕ್ಕೆ ಶಕ್ತಿ ಕೊಡೋದು. R ಅಂದ್ರೆ ರೀಡಿಂಗ್, ಹೊಸ ವಿಷಯಗಳನ್ನು ಕಲಿಯೋದು. ಮತ್ತು ಕೊನೆಯದಾಗಿ S ಅಂದ್ರೆ ಸ್ಕ್ರೈಬಿಂಗ್, ಅಂದ್ರೆ ನಮ್ಮ ಯೋಚನೆಗಳನ್ನು ಒಂದು ಕಡೆ ಬರ್ದಿಡೋದು. ಓಕೆ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಬಟ್ ಇದಕ್ಕೆಲ್ಲ ಟೈಮ್ ಎಲ್ಲಿದೆ ಅಂತ ತಾನೇ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಇಲ್ಲೊಂದು ಸ್ಯಾಂಪಲ್ ಶೆಡ್ಯೂಲ್ ಇದೆ. ಕೇವಲ 60 ನಿಮಿಷಗಳಲ್ಲಿ ಈ ಎಲ್ಲ ಅಭ್ಯಾಸಗಳನ್ನು ಮಾಡ್ಬೋದು. ಉದಾಹರಣೆಗೆ, ವ್ಯಾಯಾಮಕ್ಕೆ 20 ನಿಮಿಷ, ಓದೋಕೆ 20 ನಿಮಿಷ, ಉಳಿದ 4 ಅಭ್ಯಾಸಗಳಿಗೆ ತಲಾ 5 ನಿಮಿಷ. ಎಷ್ಟು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಆಗಿದೆ ಅಲ್ವಾ? ಸರಿ, ಈ ಥಿಯರಿಯಲ್ ಓಕೆ, ಆದರೆ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಈ ವಿಧಾನದಿಂದ ಜನರ ಲೈಫ್ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಕೆಲವು ರಿಯಲ್ ಲೈಫ್ ಉದಾಹರಣೆಗಳನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಮೈಕ್ ಮೆಕ್ಡೆರ್ಮಾಟ್ ಅವರ ಅನುಭವ ನೋಡಿ. ಅವರ ಆದಾಯ ಡಬಲ್ ಆಗಿದೆ, ಆರೋಗ್ಯ ಕೂಡ ಚೆನ್ನಾಗಿದೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಅವರ ಜೀವನದಲ್ಲಿ ಒಂದು ಕ್ಲಾರಿಟಿ, ಒಂದು ಫೋಕಸ್ ಬಂದಿದೆ. ಇದೇ ಅಲ್ವಾ ನಿಜವಾದ ಬದಲಾವಣೆ? ರಾಬ್ ಲೆರಾಯ್ ಅವರ ಕಥೆಯೂ ಅಷ್ಟೇ ಇನ್ಸ್ಪೈರಿಂಗ್. ಕುಸಿದಿದ್ದ ಬಿಸ್ನೆಸ್ ಅನ್ನು
ಕೇವಲ ತಮ್ಮ ಬೆಳಗಿನ ಅಭ್ಯಾಸಗಳನ್ನು ಬದಲಾಯಿಸೋ ಮೂಲಕ ಮತ್ತೆ ಯಶಸ್ಸಿನ ದಾರಿಗೆ ತಂದಿದ್ದಾರೆ. ಇದೇನು ತೋರಿಸುತ್ತೆ ಅಂದರೆ, ನಮ್ಮನ್ನು ನಾವು ಸರಿಪಡಿಸಿಕೊಂಡ್ರೆ ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ತಾನಾಗಿಯೇ ಸರಿ ಹೋಗುತ್ತೆ. ವಿಲಿಯಂ ಅವರ ಅನುಭವ ಹೆಲ್ತ್ ಮೇಲೆ ಫೋಕಸ್ ಆಗಿದೆ. ಅವರು 25 ಪೌಂಡ್ ತೂಕ ಇಳಿಸ್ಕೊಂಡಿದ್ದಾರೆ. ಇದರಿಂದ ಅವರ ಸಂತೋಷ ಮತ್ತು ಪ್ರೊಡಕ್ಟಿವಿಟಿ ಕೂಡ ಹೆಚ್ಚಾಗಿದೆ. ಇವೆಲ್ಲ ಸುಳ್ಳು ಅಲ್ಲ, ನಿಜವಾದ ಬದಲಾವಣೆಗಳು. ಈ ಎಲ್ಲ ಯಶಸ್ಸಿನ ಕಥೆಗಳನ್ನು ಕೇಳಿದ ಮೇಲೆ ನಾನಿದನ್ನ ಹೇಗೆ ಮಾಡಲಿ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದೇ ಇರುತ್ತೆ. ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಈ ಸಿಸ್ಟಮ್ ಅನ್ನು ನಿಮ್ಮ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೆ ಸುಲಭವಾಗಿ ಬದಲಾಯಿಸ್ಕೊಳ್ಬಹುದು. ಟೈಮ್ ಇಲ್ಲ ಅನ್ನೋದು ತುಂಬ ಸಾಮಾನ್ಯವಾದ ಕಾರಣ. ಆದರೆ ಅದಕ್ಕೂ ಇಲ್ಲಿ ಪರಿಹಾರವಿದೆ. ನಿಮಗೆ ಸಮಯವಿದ್ರೆ 60 ನಿಮಿಷದ ರುಟೀನ್ ಫಾಲೋ ಮಾಡಬಹುದು. ಒಂದು ವೇಳೆ ತುಂಬಾನೇ ಬ್ಯುಸಿ ಇದ್ರೆ ಕೇವಲ 6 ನಿಮಿಷಗಳಲ್ಲಿ ಈ ಎಲ್ಲ 6 ಅಭ್ಯಾಸಗಳನ್ನು ಮುಗಿಸಬಹುದು. ಪ್ರತಿಯೊಂದಕ್ಕೂ 1 ನಿಮಿಷ. ಯೋಚನೆ ಮಾಡಿ, ಕೇವಲ 6 ನಿಮಿಷಗಳು. ಹಾಗಾದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಈ ದಿನಚರಿಯನ್ನ ನಿಮ್ಮ ಇಷ್ಟದಂತೆ ಕಸ್ಟಮೈಸ್ ಮಾಡ್ಕೊಳ್ಬಹುದು. ನಿಮ್ಗೆ ಓದೋದಿಷ್ಟಾನ, ಅದಕ್ಕೆ ಹೆಚ್ಚು ಟೈಮ್ ಕೊಡಿ. ವ್ಯಾಯಾಮ ಮುಖ್ಯ ಅನ್ಸಿದ್ರೆ ಅದಕ್ಕೆ ಹೆಚ್ಚು ಟೈಮ್ ಕೊಡಿ. ಇಲ್ಲಿ ಯಾವುದೇ ಕಠಿಣ ನಿಯಮಗಳಿಲ್ಲ. ಮುಖ್ಯವಾಗಿರೋದು ಒಂದೇ, ಪ್ರತಿದಿನ ಬೆಳಗ್ಗೆ ಒಂದು ಉದ್ದೇಶದಿಂದ ಏಳೋದು. ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ನಿಜವಾಗ್ಲೂ ಬಯಸಿದ ಜೀವನವನ್ನ ಕಟ್ಕೊಳ್ಳೋಕೆ ನಾಳೆ ಬೆಳಗ್ಗೆ ನಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದು? ಯೋಚನೆ ಮಾಡಿ. ಯಾಕೆಂದ್ರೆ ಒಂದು ಸಣ್ಣ ಬದಲಾವಣೆ ಕೂಡ ಒಂದು ದೊಡ್ಡ ಪಯಣದ ಆರಂಭವಾಗ್ಬೋದು.